ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ತೆಲುಗಿನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಹನುಮಾನ್ ಮೂವಿ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮ್ಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರೋ ಕಾರಣ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಮೈಕಲ್ ಎಂಬ ಹುಡುಗನನ್ನ ತೋರಿಸ್ತಾರೆ. ಮೈಕಲ್ ತುಂಬಾ ದುಡ್ಡಿರೋ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನು. ಇವರು ತುಂಬಾ ಬುಕ್ಸ್ ಗಳಲ್ಲಿ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಸೂಪರ್ ಹೀರೋಗಳ ಬಗ್ಗೆ ಓದಿ ಇನ್ಸ್ಪೈರ್ ಆಗಿರ್ತಾನೆ. ಒಂದು ರೀತಿ ಮೈಕಲ್ ಸೈಕೋ ಕೂಡ, ಏಕೆಂದ್ರೆ ಆ ಸೂಪರ್ ಹೀರೋಗಳಿಗಿಂತ ನಾನು ಬಿಗ್ಗೆಸ್ಟ್ ಹೀರೋ ಆಗ್ಬೇಕು ಅನ್ನೋದು ಅವನ ಕೋರಿಕೆ ಆಗಿರುತ್ತೆ. ಅದಕ್ಕೋಸ್ಕರ ನನಗೆ ಪವರ್ ಬರಬೇಕು ಅಂತೇಳಿ ಒಂದು ಸ್ಪೈಡರ್ ಹತ್ರನು ಕೂಡ ಒಡ್ಸ್ಕೋತಾನೆ. ಆದ್ರೂ ಕೂಡ ಅವನಿಗೆ ಯಾವುದೇ ರೀತಿ ಪವರ್ ಬರೋದಿಲ್ಲ. ಇದೀಗೆ ಇರುವಾಗ ಮೈಕಲ್ ಮುಂದೆ ಒಬ್ಬ ಹುಡುಗನನ್ನ ಸ್ವಲ್ಪ ಜನ ಹೊಡಿತಾ ಇರ್ತಾರೆ. ಆಗ ಮೈಕಲ್ ನಾನು ಸೂಪರ್ ಹೀರೋ ಅನ್ಕೊಂಡು ಅವ್ರ ಜೊತೆ ಫೈಟ್ ಮಾಡಿ ಆ ಹುಡುಗನನ್ನ ಸೇವ್ ಮಾಡ್ತಾನೆ. ಆ ಹುಡುಗನ ಹೆಸರು ಶ್ರೀನಿವಾಸ್. ಮೈಕಲ್ ಅವನನ್ನ ಸಿರಿ ಅಂತೇಳಿ ಕರಿತಾ ಇರ್ತಾನೆ. ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಮೈಕಲ್ಗೆ ನಾನು ಸೂಪರ್ ಹೀರೋ ಆಗ್ಬೇಕೆಂಬ ಹುಚ್ಚು ಜಾಸ್ತಿ ಆಗಿ ಎತ್ತರವಾದ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬೀಳ್ತಾನೆ. ನಿಜ ಹೇಳ್ಬೇಕಂದ್ರೆ ಅವನು ನಾನು ಗಾಳಿಯಲ್ಲಿ ಆರ್ತೀನಿ ಅಂತ ಅನ್ಕೋತಾನೆ. ಆದ್ರೆ ನೇರವಾಗಿ ಕೆಳಗಡೆ ಬಿದ್ದಿದ್ರಿಂದ ಅವನ ದೇಹಕ್ಕೆ ತುಂಬಾ ಏಟುಗಳಾಗ್ತವೆ. ಅದಕ್ಕೋಸ್ಕರ ಮೈಕಲ್ ತಂದೆ ಅವನನ್ನ ಬೋರ್ಡಿಂಗ್ ಸ್ಕೂಲ್ ಹಾಕ್ಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಏಕೆಂದ್ರೆ ಆ ರೀತಿ ಮಾಡಿದ್ರಾದ್ರೂ ಅವನಿಗೆ ಸೂಪರ್ ಮ್ಯಾನ್ ಆಗೋ ಹುಚ್ಚು ಕಡಿಮೆ ಆಗುತ್ತೇನೋ ಅಂತೇಳಿ. ಆದ್ರೆ ತಂದೆಯ ನಿರ್ಧಾರದಿಂದ ಮೈಕಲ್ಗೆ ತುಂಬಾ ಬೇಜಾರಾಗುತ್ತೆ. ತಾನು ಸೈಕೋ ಆಗಿರೋದ್ರಿಂದ ಸಿರಿ ಹತ್ರ ಹೋಗಿ ಸೂಪರ್ ಮ್ಯಾನ್ ಸೂಪರ್ ಹೀರೋ ಆಗೋಕ್ಕಿಂತ ಮುಂಚೆ ಅವರ ಪೇರೆಂಟ್ಸ್ ಗಳು ಸತ್ತೋದ್ರು. ಈಗ ಬ್ಯಾಡ್ ಮ್ಯಾನ್ ಸೂಪರ್ ಮ್ಯಾನ್ ಆಗುವಾಗ ಅವರ ತಂದೆ ತಾಯಿನೂ ಕೂಡ ಸತ್ತೋದ್ರು ಅಂತ ಹೇಳ್ತಾನೆ. ಸೀನ್ ಕಟ್ಟಾದ್ರೆ ಮೈಕಲ್ ತನ್ನ ಮನೆಗೆ ಬೆಂಕಿ ಇಟ್ಟು ತನ್ನ ತಂದೆ ತಾಯಿಯನ್ನ ಕೊಂದಾಕ್ತಾನೆ. ಸೀನ್ ಕಟ್ಟಾದ್ರೆ ಮೈಕಲ್ ಸಿರಿ ಇಬ್ರು ದೊಡ್ಡವರಾಗಿರ್ತಾರೆ. ಸಿರಿ ಮೈಕಲ್ ಗೋಸ್ಕರ ಸೂಟ್ ರೆಡಿ ಮಾಡ್ತಾ ಇರ್ತಾನೆ. ಮೈಕಲ್ ಈಗ್ಲೂ ಕೂಡ ನಾನು ಸೂಪರ್ ಮ್ಯಾನ್ ಆಗ್ಬೇಕು ಅಂತೇಳಿ ಟ್ರೈ ಮಾಡ್ತಾ ಇರ್ತಾನೆ. ನಂತರ ಸಿಟಿಯಲ್ಲಿ ಬ್ಯಾಂಕ್ ರಾಬರಿ ಆಗುತ್ತೆ. ಆಗ ಮೈಕಲ್ ಸೂಪರ್ ಹೀರೋ ಆಗಿ ಹೋಗ್ತಾನೆ. ಅವನು ರಾಬರಿ ಮಾಡೋದಕ್ಕೆ ಬಂದಿದ್ದ ಎಲ್ಲಾ ಡಕಾಯಿತರನ್ನು ಕೂಡ ಹಿಡ್ಕೋತಾನೆ. ಆದ್ರೆ ಅವರನ್ನ ಹೊಡೆದು ಪೊಲೀಸ್ನವರಿಗೆ ಒಪ್ಪಿಸದೆ ನಿರ್ದಾಕ್ಷಣವಾಗಿ ಅವರನ್ನ ಕೊಂದಾಕ್ತಾನೆ. ಇದರಿಂದ ಮೈಕಲ್ ಎಂತಹ ಸೈಕೋ ಅಂತೇಳಿ ಅರ್ಥ ಮಾಡ್ಕೋಬಹುದು. ಆದ್ರೂ ಕೂಡ ಮೈಕಲ್ ಈಗ್ಲೂ ಕೂಡ ಹ್ಯಾಪಿ ಆಗಿಲ್ಲ. ಮೈಕಲ್ ನನಗೆ ತುಂಬಾ ಶಕ್ತಿ ಬಂದು ಸೂಪರ್ ಮ್ಯಾನ್ ಗಿಂತಲೂ ಹೆಚ್ಚು ಶಕ್ತಿಯನ್ನ ಹೊಂದಬೇಕು ಅಂತೇಳಿ ಬಯಸ್ತಾ ಇರ್ತಾನೆ. ಆದ್ದರಿಂದಲೇ ಸಿರಿ ಜೊತೆ ಸೇರ್ಕೊಂಡು ಸೂಪರ್ ಪವರ್ ಗೋಸ್ಕರ ಹುಡುಕಾಡ್ತಾ ಇದ್ದಾನೆ. ಇಲ್ಲಿ ಮೂವಿ ಶಿಫ್ಟ್ ಆಗಿ ಒಂದು ಚಿಕ್ಕ ಗ್ರಾಮವನ್ನ ತೋರಿಸ್ತಾರೆ. ಆ ಗ್ರಾಮದ ಹೆಸರು ಅಂಜನಾದ್ರಿ. ಆ ಊರಿನ ಬೆಟ್ಟದ ಮೇಲೆ ತುಂಬಾ ಎತ್ತರವಾದ ಹನುಮಂತನ ವಿಗ್ರಹವಿರುತ್ತೆ. ನಂತರ ಹನುಮಂತ ಎಂಬ ಹುಡುಗನನ್ನ ತೋರಿಸ್ತಾರೆ. ಹನುಮಂತು ಒಂದು ಕೋತಿಯ ಕೈಗೆ ಮಾವಿನಕಾಯಿ ಸಿಗದಂತೆ ಕಲ್ಲಿನಿಂದ ಹೊಡೆದು ಕೆಡುತ್ತಾ ಇರ್ತಾನೆ. ಇದರಿಂದ ಆ ಕೋತಿ ಹನುಮಂತನ ಮೇಲೆ ಕೋಪ ಮಾಡ್ಕೊಳ್ಳುತ್ತೆ. ಅದೇ ಸಮಯದಲ್ಲಿ ಸ್ವಲ್ಪ ಮಂದಿ ಮಕ್ಕಳು ಬಂದು ಹನುಮಂತನ ಜೊತೆ ಮಾತಾಡ್ತಾ ಕಾಶಿಯನ್ನ ಗಜಪತಿ ಮನುಷ್ಯರು ಹೊಡಿತಾ ಇದಾರೆ ಅಂತ ಹೇಳ್ತಾರೆ. ಆಗ ತಕ್ಷಣ ಹನುಮಂತ ಕಾಶಿ ಮನೆ ಹತ್ರ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಕಾಶಿಯನ್ನ ಅವರು ಹೊಡಿತಾ ಇರ್ತಾರೆ. ಕಾಶಿ ಹನುಮಂತನಿಗೆ ಬೆಸ್ಟ್ ಫ್ರೆಂಡ್. ಆಗ ಹನುಮಂತು ಕಾಶಿ ಹತ್ರ ನೀನೇನು ಭಯ ಬೀಳ್ಬೇಡ, ಇವರನ್ನ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆದ್ರೆ ಅವರು ಹನುಮಂತು ನನ್ನ ಚೆನ್ನಾಗಿ ಹೊಡೆದು ಅವನ ಹತ್ರ ಇರೋ ದುಡ್ಡನ್ನು ಕೂಡ ಕಿತ್ಕೊಂಡು ಹೋಗ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರು ಗಜಪತಿ ಮನುಷ್ಯರು. ಅವನು ಆ ಗ್ರಾಮಕ್ಕೆ ಪಾಳೆಗಾರನು, ಅಂದ್ರೆ ಆ ಗ್ರಾಮದ ಲೀಡರ್. ಅವನು ಆ ಗ್ರಾಮದಲ್ಲಿ ಎಲ್ಲರನ್ನು ಭಯ ಬೀಳಿಸಿ ಸುಂಕವನ್ನ ವಸೂಲಿ ಮಾಡ್ತಾ ಇರ್ತಾನೆ. ಅವನಿಗೆ ಯಾರಾದ್ರೂ ಎದುರು ಬಿದ್ರೆ ಗಜಪತಿಯೊಂದಿಗೆ ಕುಸ್ತಿ ಆಡೋದಕ್ಕೆ ಸಿದ್ಧರಾಗಬೇಕು. ಇವತ್ತಿನವರೆಗೂ ಗಜಪತಿಯೊಂದಿಗೆ ಕುಸ್ತಿಯಲ್ಲಿ ಪಾಲ್ಗೊಂಡಿದ್ದವರು ಯಾರು ಕೂಡ ಜೀವಂತವಾಗಿ ಉಳಿದಿಲ್ಲ, ಏಕೆಂದ್ರೆ ಗಜಪತಿ ಅವರನ್ನ ಕೊಂದಾಕ್ತಾನೆ. ಇದೀಗೆ ಇರುವಾಗ ಕಾಶಿ ಹನುಮಂತನ ಹತ್ರ ಮೀನಾಕ್ಷಿ ಸಿಟಿಯಲ್ಲಿ ತನ್ನ ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಹಳ್ಳಿಗೆ ವಾಪಸ್ ಬಂದಿದ್ದಾಳೆ ಅಂತ ಹೇಳ್ತಾನೆ. ಆ ಮಾತನ್ನು ಕೇಳಿದ ಹನುಮಂತು ತುಂಬಾ ಸಂತೋಷದ ಫೀಲ್ ಆಗ್ತಾನೆ. ಹನುಮಂತು ಚಿಕ್ಕ ವಯಸ್ಸಿನಿಂದಲೂ ಮೀನಾಕ್ಷಿಯನ್ನ ಪ್ರೀತಿಸ್ತಾ ಇರ್ತಾನೆ. ಚಿಕ್ಕ ವಯಸ್ಸಿನಿಂದಲೂ ಹನುಮಂತು ಮೀನಾಕ್ಷಿಗೆ ಸಹಾಯ ಮಾಡ್ತಾ ಇರ್ತಾನೆ. ಆದ್ರೆ ಯಾವತ್ತೂ ಕೂಡ ಅವಳ ಮುಂದೆ ಹೋಗಿರೋದಿಲ್ಲ. ಮೀನಾಕ್ಷಿಗೂ ಕೂಡ ಯಾರೋ ಒಬ್ಬ ಹುಡುಗ ನನಗೆ ಸಹಾಯ ಮಾಡ್ತಿದ್ದಾನೆ ಅಂತೇಳಿ ಗೊತ್ತು, ಆದ್ರೆ ಅವಳಿಗೂ ಕೂಡ ಯಾರು ಏನು ಅಂತೇಳಿ ಗೊತ್ತಿರೋದಿಲ್ಲ. ಹನುಮಂತು ಮನೆಗೆ ಬಂದ ತಕ್ಷಣ ಅವನ ಅಕ್ಕ ಅಂಜನಾ ತುಂಬಾ ಬೈತಾ ಇರ್ತಾಳೆ. ಏಕೆಂದ್ರೆ ಹನುಮಂತನಿಗೆ ಚಿಕ್ಕ ಚಿಕ್ಕ ಕಳ್ತನ ಮಾಡೋ ಕೆಟ್ಟ ಅಭ್ಯಾಸ ಇರುತ್ತೆ. ಹನುಮಂತು ಎಲ್ಲಿಗೆ ಹೋದರೂ ಅಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನ ಕಳ್ತನ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆದ್ದರಿಂದಲೇ ಊರಿನವರೆಲ್ಲರೂ ಅವನನ್ನ ಚಿಲ್ಲರೆ ಕಳ್ಳ ಅಂತೇಳಿ ಕರಿತಾ ಇರ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಕೋತಿ ಯಾವಾಗಲೂ ಹನುಮಂತನನ್ನ ಫಾಲೋ ಆಗ್ತಾ ಇರುತ್ತೆ. ಏಕೆಂದ್ರೆ ಹನುಮಂತ ಅದನ್ನ ಮಾವಿನಕಾಯಿ ತಿನ್ನದ ಹಾಗೆ ತಡೆದ್ರಿಂದ ಅದು ಹನುಮಂತನ ಮೇಲೆ ರಿವೆಂಜ್ ತಗೋಬೇಕು ಅಂತೇಳಿ ಕಾಯ್ತಾ ಇದೆ. ಅದೇ ಸಮಯದಲ್ಲಿ ಆ ಊರಲ್ಲಿ ಒಂದು ತಮಟೆ ಶಬ್ದ ಕೇಳಿಸುತ್ತೆ. ಅಂದ್ರೆ ಅದರ ಅರ್ಥ ಆ ಊರಲ್ಲಿ ಯಾರೋ ಗಜಪತಿಯೊಂದಿಗೆ ಕುಸ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ. ಆಗ ತಕ್ಷಣ ಹನುಮಂತನು ಕೂಡ ಅಲ್ಲಿಗೆ ಬರ್ತಾನೆ. ಮೀನಾಕ್ಷಿ ಕೂಡ ಅಲ್ಲಿಗೆ ಬರ್ತಾಳೆ. ಆಗ ಮೀನಾಕ್ಷಿ ಗಜಪತಿಯನ್ನ ತಡೆದು ಈಗ್ಲಾದ್ರೂ
ಇನ್ನಾದ್ರೂ ನೀವು ಊರ್ ಜನರನ್ನ ಲೂಟಿ ಮಾಡೋದನ್ನ ಬಿಡಿ, ನೀವು ಮಾಡ್ತಿರೋದು ಸರಿಯಲ್ಲ ಅಂತ ಹೇಳ್ತಾಳೆ. ಆಗ ಗಜಪತಿ, ಇದು ಊರಿನ ಜನರ ರಕ್ಷಣೆಗೋಸ್ಕರ, ಯಾವುದೇ ಡಕಾಯಿತರು ಅವರ ಮೇಲೆ ದಾಳಿ ಮಾಡಿದಾಗ ನಾನು ಅವರನ್ನು ರಕ್ಷಣೆ ಮಾಡ್ತೀನಿ, ಅದಕ್ಕೋಸ್ಕರನೇ ಅವರಿಂದ ಸುಂಕವನ್ನ ವಸೂಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಮೀನಾಕ್ಷಿ, ಇದ್ಯಾವುದೋ ಹಳೆ ಕತೆ, ಈಗ ಯಾರು ಡಕಾಯಿತರು ಇಲ್ಲ ತಾನೆ ಅಂತ ಹೇಳ್ತಾಳೆ. ಮತ್ತೆ ಮೀನಾಕ್ಷಿ ಊರ್ ಜನರ ಹತ್ರ ಮಾತಾಡ್ತಾ, ನಿಮ್ಗೆ ಯಾವತ್ತಾದ್ರೂ ಡಕಾಯಿತರು ಕಾಣಿಸಿದಾರ ಅಂತ ಕೇಳ್ತಾಳೆ. ಆಗ ಯಾರ ಹತ್ರನೂ ಕೂಡ ಈ ಪ್ರಶ್ನೆಗೆ ಉತ್ತರ ಇರೋದಿಲ್ಲ. ಗಜಪತಿ ಡಕಾಯಿತರ ಹೆಸರನ್ನ ಹೇಳಿ ಈಗಲೂ ಕೂಡ ಊರವ್ರ ಹತ್ರ ಅನ್ಯಾಯವಾಗಿ ಸುಂಕವನ್ನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಮೀನಾಕ್ಷಿ ಊರ ಜನರ ಹತ್ರ ನಾವೇ ಒಬ್ಬ ನಾಯಕನನ್ನ ಆರಿಸ್ಕೊಳ್ಬೇಕು, ಆದ್ರೆ ಇಂತ ಸುಲಿಗೆ ಮಾಡೋ ಪಾಳೆಗಾರನಲ್ಲ ಅಂತ ಹೇಳ್ತಾಳೆ. ಆಗ ಮೀನಾಕ್ಷಿ ಮಾತನ್ನ ಕೇಳಿ ಗಜಪತಿಗೆ ತುಂಬಾ ಕೋಪ ಬರುತ್ತೆ, ಆದ್ರೆ ಎಲ್ಲರ ಮುಂದೆ ಅವನೇನು ಹೇಳೋದಿಲ್ಲ. ಆಗ ಗಜಪತಿ ತನ್ನ ಮನುಷ್ಯರಿಗೆ ಈ ದಂಗೆ ಎಲ್ಲಿಗೆ ನಿಂತು ಹೋಗ್ಲಿ ಅಂತ ಹೇಳ್ತಾನೆ. ಸೀನ್ ಕಟ್ ಆದ್ರೆ ಮೀನಾಕ್ಷಿ ತನ್ನ ಫ್ರೆಂಡ್ ಜೊತೆ ಬಸ್ ಅಲ್ಲಿ ಎಲ್ಲಿಗೋ ಹೋಗ್ತಾ ಇರ್ತಾಳೆ. ನಿಜ ಹೇಳ್ಬೇಕಂದ್ರೆ ಅವಳು ಒಬ್ಳು ಡಾಕ್ಟರ್. ಅವಳು ಸ್ಟಡೀಸ್ ಮತ್ತು ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಊರಿಗೆ ವಾಪಸ್ ಬಂದಿರ್ತಾಳೆ. ಅದೇ ಬಸ್ ಅಲ್ಲಿ ಹನುಮಂತು ಕೂಡ ಇರ್ತಾನೆ. ಅವನು ಸೀಟ್ ಕೆಳಗಡೆಯಿಂದ ಅವಳಿಗೆ ಗೊತ್ತಾಗದ ಹಾಗೆ ಕಾಲಿಗೆ ಗೆಜ್ಜೆಯನ್ನ ಹಾಕ್ತಾ ಇರ್ತಾನೆ. ಆಗ ಮೀನಾಕ್ಷಿ ಫ್ರೆಂಡ್ ಹನುಮಂತನ ನೋಡ್ತಾಳೆ. ಆಗ ಅವಳು, ಹನುಮಂತು ಯಾವಾಗ್ಲೂ ಮಾಡೋ ತರ ಈಗ್ಲೂ ಕೂಡ ಮೀನಾಕ್ಷಿ ವಸ್ತುವನ್ನ ಕಳ್ತನ ಮಾಡ್ತಿದ್ದಾನೆ ಅನ್ಕೊಂಡು ಕಂಡಕ್ಟರ್ ಹೇಳಿ ಅವನನ್ನ ಬಸ್ ಇಂದ ಕೆಳಗಡೆ ಇಳಿಸ್ತಾಳೆ. ಆಗ ಹನುಮಂತು ಅಡವಿ ಮಧ್ಯ ಒಬ್ಬನೇ ಇರ್ತಾನೆ. ಆಗ ಅವನನ್ನ ಒಂದು ಹುಲಿ ಬೆನ್ನಟ್ಟುತ್ತೆ. ಆಗ ಹನುಮಂತು ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಓಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮೀನಾಕ್ಷಿ ಹೋಗ್ತಿದ್ದ ಬಸ್ ಮೇಲೆ ಡಕಾಯಿತರು ಅಟ್ಯಾಕ್ ಮಾಡ್ತಾರೆ. ಆಗ ಎಲ್ಲರೂ ಪ್ರಾಣ ಭಯದಿಂದ ಬಸ್ ಇಳಿದು ಓಡಿ ಹೋಗ್ತಾ ಇರ್ತಾರೆ. ಆಗ ಡಕಾಯಿತರು ಮೀನಾಕ್ಷಿ ಹಿಂದೆ ಬೀಳ್ತಾರೆ. ಇನ್ನೊಂದ್ ಕಡೆ ಹನುಮಂತು ಹುಲಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಓಡೋಗ್ತಾ ಇರ್ತಾನೆ. ಆ ಹುಲಿ ಹನುಮಂತನನ್ನ ಮೀನಾಕ್ಷಿ ಇರೋ ಜಾಗಕ್ಕೆ ಕರ್ಕೊಂಡ್ ಬರುತ್ತೆ. ಹನುಮಂತು ಡಕಾಯಿತರು ಮೀನಾಕ್ಷಿಯನ್ನ ಬೆನ್ನಡ್ತಿರೋದನ್ನ ನೋಡ್ತಾನೆ, ಆದ್ರೆ ಮೀನಾಕ್ಷಿ ಹನುಮಂತನನ್ನ ನೋಡೋದಿಲ್ಲ. ಆಗ ಹನುಮಂತು ಡಕಾಯಿತರನ್ನ ಕಲ್ಲಿನ ಬಾಣದಿಂದ ಹೊಡೆದು ಮೀನಾಕ್ಷಿ ತಪ್ಪಿಸಿಕೊಳ್ಳುವಂತ ಮಾಡ್ತಾನೆ. ಆದ್ರೆ ಹನುಮಂತು ಅವರ ಕೈಗೆ ಸಿಕ್ಕಿಕೊಳ್ತಾನೆ. ಆ ಡಕಾಯಿತರು ಹನುಮಂತನಿಗೆ ತುಂಬಾ ಗಾಯಗೊಳಿಸಿ ಬೆಟ್ಟದ ಮೇಲಿಂದ ಕೆಳಗಡೆ ಬಿಸಾಕ್ತಾರೆ. ಇನ್ನೊಂದ್ ಕಡೆ ಮೀನಾಕ್ಷಿ ಇದನ್ನೆಲ್ಲ ನೋಡಿ ತುಂಬಾ ನೋವು ಮಾಡ್ಕೊಳ್ತಾ ಇರ್ತಾಳೆ. ಆಗ ಬಸ್ ನಲ್ಲಿದ್ದ ಜನರು ಬಂದು ಮೀನಾಕ್ಷಿಯನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಹನುಮಂತು ನೀರಿನಲ್ಲಿ ಮುಳುಗ್ತಿರುವಾಗ ಅವನ ಕೈಯಲ್ಲಿದ್ದ ಮೀನಾಕ್ಷಿ ಚೈನು ಜಾರಿ ಹೋಗುತ್ತೆ. ಆಗ ಹನುಮಂತು ಆ ಚೈನ್ ಗೋಸ್ಕರ ಅದನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಆಗ ಆ ಚೈನು ಹನುಮಂತನನ್ನ ಪ್ರಕಾಶಮಾನವಾಗಿ ಮಿನುಗುತ್ತಿರುವ ಒಂದು ಮಣಿ ಹತ್ರ ಕರ್ಕೊಂಡು ಹೋಗುತ್ತೆ. ಆಗ ಹನುಮಂತು ಆ ಮಣಿಯನ್ನ ತಗೊಳ್ತಾನೆ. ಇನ್ನು ಆ ಮಣಿ ವಿಷಯಕ್ಕೆ ಬಂದ್ರೆ, ರಾಮಾಯಣ ಕಾಲದಲ್ಲಿ ನಮ್ಮ ಹನುಮಂತನು ಸೂರ್ಯನನ್ನ ಕೆಂಪು ಹಣ್ಣು ಅಂದ್ಕೊಂಡು ತಿನ್ನೋದಿಕ್ ಹೋದಾಗ ಇಂದ್ರನು ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಹನುಮಂತನಿಗೆ ಗಾಯವಾಗಿ ಅವನ ದೇಹದ ಒಂದು ರಕ್ತ ಹನಿ ಸಮುದ್ರಕ್ಕೆ ಬಿದ್ದಿರುತ್ತೆ. ಆ ರಕ್ತದಿಂದ ಸೃಷ್ಟಿಯಾಗಿರುವ ಮಣಿ ಈಗ ಹನುಮಂತುಗೆ ಸಿಕ್ಕಿರುತ್ತೆ. ಸೀನ್ ಕಟ್ ಆದ್ರೆ ಹನುಮಂತು ಸಮುದ್ರದ ದಡಕ್ಕೆ ಬಂದು ಬಿದ್ದಿರ್ತಾನೆ. ಆಗ ಅಲ್ಲಿರೋ ಜನರು ಗಮನಿಸಿ ಅವನನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಹನುಮಂತನನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ಅವನ ಅಕ್ಕ ತುಂಬಾ ಬೇಜಾರ್ ಮಾಡ್ಕೊಳ್ತಾಳೆ. ಆಗ ಕಾಶಿ ಹನುಮಂತನ ಪರಿಸ್ಥಿತಿ ನೋಡಿ ಭಯ ಬಿದ್ದು ಅವನನ್ನ ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಮೀನಾಕ್ಷಿಯನ್ನ ಕರ್ಕೊಂಡ್ ಬರೋದಿಕ್ ಹೋಗ್ತಾನೆ. ಇನ್ನೊಂದ್ ಕಡೆ ಮಂಚದ ಮೇಲೆ ಮಲಗಿದ್ದ ಹನುಮಂತು ಮಂಚ ಮುರಿದು ಹೋಗಿ ಕೆಳಗಡೆ ಬಿದ್ದೋಗ್ತಾನೆ. ತನ್ನ ಕೈಯಲ್ಲಿದ್ದ ಮಣಿಗೆ ಸೂರ್ಯನ ಕಿರಣಗಳು ತಾಕಿದ್ದರಿಂದ ಹನುಮಂತನ ಬಾಡಿಗೆ ತುಂಬಾ ಪವರ್ ಬರುತ್ತೆ. ಹನುಮಂತು ಜ್ಞಾನ ತಪ್ಪಿ ಮನೆಗೆ ಬಂದಾಗ ಅವನ ಮೈ ತುಂಬಾ ಗಾಯಗಳಿರ್ತವೆ. ಹನುಮಂತು ಆ ಮಣಿಯನ್ನ ಕೈಯಲ್ಲಿ ಹಿಡಿದುಕೊಂಡ ತಕ್ಷಣ ತನ್ನ ಮೈಯಲ್ಲಿದ್ದ ಗಾಯಗಳೆಲ್ಲ ಮಾಯವಾಗ್ತವೆ. ಆದ್ರೆ ಇದೆಲ್ಲ ಹೇಗೆ ಸಾಧ್ಯವಾಯ್ತು ಅಂತೇಳಿ ಅವನಿಗೆ ಅರ್ಥ ಆಗೋದಿಲ್ಲ. ಅಯ್ಯೋ, ಮೀನಾಕ್ಷಿ ನನ್ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನನ್ನ ಬಗ್ಗೆ ಏನ್ ಅನ್ಕೋತಾಳ ಅಂತೇಳಿ ತಕ್ಷಣ ಟಿಪ್ ಟಾಪ್ ಆಗಿ ರೆಡಿ ಆಗ್ತಾನೆ. ಹನುಮಂತ ಹೊರಗಡೆ ಬರುವಷ್ಟರಲ್ಲಿ ಮೀನಾಕ್ಷಿ ಎದುರಾಗ್ತಾಳೆ. ಹನುಮಂತು ಚೆನ್ನಾಗಿರುವುದನ್ನ ನೋಡಿ ಕಾಶಿ ಮೇಲೆ ಕೋಪ ಮಾಡ್ಕೊಂಡು ಅವನ ಕೆನ್ನೆಗೆ ಬಾರಿಸ್ತಾಳೆ. ಏಕೆಂದ್ರೆ ಹನುಮಂತು ದೇಹಕ್ಕೆ ಗಾಯಗಳಾಗಿದ್ದಾವೆ ಅಂತೇಳಿ ಮೀನಾಕ್ಷಿಯನ್ನ ಕರ್ಕೊಂಡ್ ಬಂದಿರ್ತಾನೆ. ನಂತರ ಮೀನಾಕ್ಷಿ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಕಾಶಿ ಹನುಮಂತನ ದೇಹದ ಮೇಲೆ ಯಾವುದೇ ರೀತಿ ಗಾಯಗಳು ಇಲ್ದಿರುವುದನ್ನ ನೋಡಿ ಶಾಕ್ ಆಗ್ತಾನೆ. ಆಗ ಹನುಮಂತು ಕಾಶಿ ಹತ್ರ, ನಿನ್ನೆ ಮೀನಾಕ್ಷಿಯನ್ನ ಕಾಪಾಡಿದ್ದು ನಾನೇ, ಆ ಸಮಯದಲ್ಲಿ ನಾನು ಅಲ್ಲೇ ಇದ್ದೆ ಅಂತ ಹೇಳ್ತಾನೆ. ಅದನ್ನ ಕಾಶಿ ಜೊತೆ ಅಲ್ಲಿರೋ ಯಾರು ಕೂಡ ಅದನ್ನ ನಂಬೋದಿಲ್ಲ, ಏಕೆಂದ್ರೆ ಅವನ ದೇಹದ ಮೇಲೆ ಯಾವುದೇ ರೀತಿ ಗಾಯಗಳಿರೋದಿಲ್ಲ. ಆಗ ಹನುಮಂತು ತನ್ನ ಹತ್ರ ಇದ್ದ ಮೀನಾಕ್ಷಿ ಚೈನ್ ಅನ್ನ ತೋರಿಸಿ ಅವರನ್ನು ನಂಬಿಸ್ಬೇಕು ಅಂತ ಅನ್ಕೋತಾನೆ. ಆಗ ಅವನು ಚೈನ್ ತಗೊಂಡು ಹೋಗ್ತಿರುವಾಗ ಗಜಪತಿ ಮನುಷ್ಯರು ಎದುರಾಗಿ ಆ ಚೈನ್ ಅನ್ನ ತಗೊಳ್ತಾರೆ. ನಾವು ಅದನ್ನು ವಾಪಸ್ ಕೊಡ್ಬೇಕು ಅಂದ್ರೆ ಹನುಮಂತು ನೀನ್ ನಮ್ ಜೊತೆ ಗೇಮ್ ಆಡ್ಬೇಕು ಅಂತ ಹೇಳ್ತಾರೆ. ಆಗ ಹನುಮಂತು ಅವರೆಲ್ಲರನ್ನು ಚೆನ್ನಾಗಿ ಹೊಡಿತಾನೆ. ನಿಜ ಹೇಳ್ಬೇಕಂದ್ರೆ ಹನುಮಂತು ಹತ್ರ ತುಂಬಾ ಪವರ್ ಇದೆ. ಅವನು ಯಾರನ್ನ ಬೇಕಾದ್ರೂ ಹೊಡೆಯೋ ಶಕ್ತಿ ಇರುತ್ತೆ. ಎಂತಹ ಬೆಟ್ಟವನ್ನಾದ್ರೂ ಪುಡಿ ಪುಡಿ ಮಾಡೋ ಬಲವನ್ನು ಹೊಂದಿರ್ತಾನೆ. ಆದ್ರೆ ಹನುಮಂತನಿಗೆ ಮಾತ್ರ ಇಂತ ಪವರ್ ಹೇಗೆ ಬಂತು ಅಂತೇಳಿ ಗೊತ್ತಿರೋದಿಲ್ಲ. ಆಗ ಹನುಮಂತು ಎಲ್ಲರನ್ನು ಹೊಡೆದು ಆ ಚೈನ್ ತಗೊಂಡೋಗಿ ಮೀನಾಕ್ಷಿಗೆ ಕೊಟ್ಟು ಎಲ್ಲರ ಮುಂದೆ ಅವಳನ್ನ ಕಾಪಾಡಿದ್ದು ನಾನೇ ಅಂತ ಹೇಳ್ಬೇಕು ಅಂತ ಅನ್ಕೋತಾನೆ. ಆಗ ಅದೇ ಸಮಯದಲ್ಲಿ ಆ ಕೋತಿ ಹನುಮಂತನ ಕೈಯಿಂದ ಆ ಚೈನ್ ಅನ್ನ ಹೊಡ್ಕೊಂಡೋಗಿ ಮೇಲ್ಗಡೆ ಕುಳಿತುಕೊಂಡು ನಗ್ತಾ ಇರುತ್ತೆ. ಆಗ ಹನುಮಂತು ಆ ವಿಷಯವನ್ನ ಮೀನಾಕ್ಷಿಗೆ ಹೇಳಿ ನನ್ನ ಪವರ್ ನ ತೋರಿಸಬೇಕು ಅಂತ ಅನ್ಕೋತಾನೆ. ಆದ್ರೆ ಸೂರ್ಯಾಸ್ತ ಆಗಿದ್ದರಿಂದ ಅವನ ಪವರ್ ಕೆಲಸ ಮಾಡೋದಿಲ್ಲ. ಆಗ ಹನುಮಂತು ಮತ್ತೆ ಮಾಮೂಲಿ ಸ್ಥಿತಿಗೆ ಬರ್ತಾನೆ. ಆಗ ಹನುಮಂತಿಗೆ ಅಷ್ಟೊಂದು ಪವರ್ ನನಗೆ ಹೇಗೆ ಬಂತು, ಮತ್ತೆ ಹೇಗೆ ಹೋಯ್ತು ಅಂತೇಳಿ ಆಲೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ಮತ್ತೆ ಮನೆಗೆ ಬಂದು ಆ ಮಣಿ ಎಲ್ಲಿದೆಯೋ ಹುಡುಕಿ ತೆಗೆದು ಅದಕ್ಕಾಗಿ ಒಂದು ಘೋರವಾದ ಪೂಜೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಪೂಜೆಯಿಂದ ಅವನಿಗೆ ಪವರ್ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಅವ್ರ ಅಕ್ಕ ಮಾತ್ರ ಬಂದು ಅವನ
ಅವನನ್ನ ಅಲ್ಲಿಂದ ಓಡಿಸ್ತಾಳೆ. ಆಗ ಹನುಮಂತು ನಿರಾಶೆಯಿಂದ ಹೊರಗಡೆ ಮಲ್ಕೋತಾನೆ. ನಂತರ ನಾಳೆ ಮಾರ್ನಿಂಗ್ ಆದ್ಮೇಲೆ ಸೂರ್ಯನ ಕಿರಣಗಳು ಆ ಮಣಿಯ ಮೇಲೆ ಬಿದ್ದ ತಕ್ಷಣ ಆ ಮಣಿ ಮಿನುಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಹನುಮಂತನಿಗೆ ತನ್ನ ಪವರ್ ವಾಪಸ್ ಬರುತ್ತೆ. ಆಗ ಹನುಮಂತನಿಗೆ ಅರ್ಥವಾಗುತ್ತೆ ಸೂರ್ಯನ ಕಿರಣಗಳು ಆ ಮಣಿ ಮೇಲೆ ಬಿದ್ರೆ ಆ ಮಣಿಯಿಂದ ನನಗೆ ಪವರ್ ಬರುತ್ತೆ ಅಂತ. ಆಗ ತಕ್ಷಣ ಹನುಮಂತು ತನ್ನ ಫ್ರೆಂಡ್ ಹತ್ರ ಹೋಗಿ ಆ ವಿಷಯವನ್ನೆಲ್ಲ ಹೇಳ್ತಾನೆ. ಆದ್ರೆ ಕಾಶಿ ಮಾತ್ರ ಹನುಮಂತನ ಮಾತನ್ನ ನಂಬೋದಿಲ್ಲ. ಆಗ ತುಂಬಾ ವಿಧವಾಗಿ ಹನುಮಂತು ಕಾಶಿಯನ್ನ ನಂಬಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಎಷ್ಟು ವಿಧವಾಗಿ ಅವನನ್ನ ನಂಬಿಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಕಾಶಿ ಅವನನ್ನ ನಂಬೋದಿಲ್ಲ. ಆಗ ಹನುಮಂತು ತನ್ನ ಪವರ್ ನಿಂದ ಆ ಟ್ರೈನ್ ಅನ್ನ ತಡಿಬೇಕು ಅಂತ ಅನ್ಕೋತಾನೆ. ಅದಕ್ಕೋಸ್ಕರ ಟ್ರೈನ್ ಟ್ರಾಕ್ ಮೇಲೆ ಟ್ರೈನ್ ಎದುರುಗಡೆ ನಿಂತ್ಕೋತಾನೆ. ಟ್ರೈನ್ ಅನ್ನ ಎಷ್ಟೇ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆ ಟ್ರೈನ್ ನಿಲ್ದೆ ಹನುಮಂತನನ್ನ ಗುದ್ದುಕೊಂಡು ಹೊರಟೋಗುತ್ತೆ. ಆಗ ಕಾಶಿ ಹನುಮಂತು ಸತ್ತೋದ ಅಂತೇಳಿ ಅಳ್ತಾ ಕೂತ್ಕೋತಾನೆ. ಆಗ ಹನುಮಂತು ತಕ್ಷಣ ಪಕ್ಕದಿಂದ ಎದ್ದು ಬರ್ತಾನೆ. ಅದನ್ನ ನೋಡಿದ ಕಾಶಿಗೆ ಹನುಮಂತುಗೆ ಪವರ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಸೀನ್ ಕಟ್ ಆದ್ರೆ ಒಬ್ಬ ಅಂಗಡಿ ಓನರ್ ಅನ್ನು ತೋರಿಸ್ತಾರೆ. ಆ ವ್ಯಕ್ತಿ ಕೋತಿಗೆ ಬಾಳೆಹಣ್ಣನ್ನ ಕೊಟ್ಟು ಅದರ ಹತ್ರ ಇದ್ದ ಚೈನ್ ಅನ್ನ ಹೊಡ್ಕೋತಾನೆ. ನಂತರ ಆ ಚೈನ್ ಅನ್ನ ಹಾಕೊಂಡು ಅಂಗಡಿಯಲ್ಲಿ ಕೂತ್ಕೋತಾನೆ. ಆಗ ಅಂಗಡಿಗೆ ಬಂದ ಮೀನಾಕ್ಷಿ ಅವನ ಕೊರಳಲ್ಲಿ ಚೈನ್ ಅನ್ನ ನೋಡಿ ನಿನ್ನೆ ನನ್ನನ್ನ ಕಾಪಾಡಿದ್ದು ಅವನೇ ಅಂತ ಅನ್ಕೋತಾಳೆ. ಆಗ ಮೀನಾಕ್ಷಿ ಅಂದವನ್ನ ನೋಡಿ ಅಂಗಡಿಯ ವ್ಯಕ್ತಿ ಕೂಡ ಮೀನಾಕ್ಷಿಯನ್ನ ಕಾಪಾಡಿದ್ದು ನಾನೇ ಅಂತೇಳಿ ಸುಳ್ಳು ಹೇಳ್ತಾನೆ. ಹನುಮಂತಿಗೆ ವಿಷಯ ಗೊತ್ತಾಗಿ ನಿಜ ಹೇಳೋ ಪ್ರಯತ್ನ ಮಾಡ್ತಾನೆ. ಇದೇ ಸಮಯದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ತೋರಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ಗಜಪತಿ ಮನುಷ್ಯರು ಅವನ ಮನೆ ಮೇಲೆ ದಾಳಿ ಮಾಡಿ ಅವನು ಬೆಳೆದಿರೋ ಬೆಳೆಗಳನ್ನ ತಗೊಂಡೋಗಿರ್ತಾರೆ. ಅದಕ್ಕೋಸ್ಕರ ಅವನು ಹೇಗೆ ಬದುಕಬೇಕು ಅಂತ ಗೊತ್ತಾಗದೆ ಸತ್ತೋಗೋಣ ಅನ್ಕೊಂಡಿರ್ತಾನೆ. ಈ ವಿಷಯ ಗೊತ್ತಾದ ತಕ್ಷಣ ಮೀನಾಕ್ಷಿ ಗಜಪತಿಯ ಮನೆ ಹತ್ರ ಹೋಗಿ ಅವನನ್ನು ನಿಂದಿಸೋದಕ್ಕೆ ಶುರು ಮಾಡ್ತಾಳೆ. ಆಗ ಗಜಪತಿ ನೀನು ನನ್ನ ಜೊತೆ ಕುಸ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರೆ ನೀನು ಹೇಳಿದಂತೆ ಕೇಳ್ತೀನಿ ಅಂತ ಹೇಳ್ತಾನೆ. ಆಗ ಕಾಶಿ ಮೀನಾಕ್ಷಿ ಬದಲಿಗೆ ಆ ಅಂಗಡಿ ಮಾಲೀಕನನ್ನ ಕುಸ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳು ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿಗೆ ಬೇರೆ ದಾರಿ ಇಲ್ಲದೆ ನಾನು ಮೀನಾಕ್ಷಿಯನ್ನ ಕಾಪಾಡಲಿಲ್ಲ, ಅವಳಿಗೋಸ್ಕರ ನಾನು ಯಾವುದೇ ಕುಸ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಪ್ರಾಣ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಸತ್ಯವನ್ನ ಹೇಳ್ತಾನೆ. ಅದೇ ಸಮಯಕ್ಕೆ ಹನುಮಂತು ಅಲ್ಲಿಗೆ ಬಂದು ಗಜಪತಿಯೊಂದಿಗೆ ಕುಸ್ತಿ ಸ್ಪರ್ಧೆ ಮಾಡೋದಕ್ಕೆ ಅಖಾಡಕ್ಕೆ ಇಳಿತಾನೆ. ಆಗ ಕುಸ್ತಿ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಸೂರ್ಯನ ಕಿರಣಗಳು ಮೋಡದ ಮರೆಗೆ ಹೋಗಿದ್ದರಿಂದ ಹನುಮಂತನ ಪವರ್ ಹೊರಟೋಗುತ್ತೆ. ಇದರಿಂದ ಹನುಮಂತನು ಗಜಪತಿ ಕೈಯಿಂದ ತುಂಬಾ ಏಟುಗಳನ್ನು ತಿಂತಾನೆ. ಆಗ ಅದೇ ಸಮಯಕ್ಕೆ ಹನುಮಂತನ ಅಕ್ಕ ಅಂಜನಾ ಅಲ್ಲಿಗೆ ಬಂದು ಅವನಿಗೇನು ಗೊತ್ತಾಗದೆ ಕುಸ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾನೆ, ದಯವಿಟ್ಟು ಅವನನ್ನು ಬಿಟ್ಬಿಡಿ ಅಂತೇಳಿ ಗಜಪತಿಯನ್ನ ಬೇಡ್ಕೊಳ್ತಾಳೆ. ಆದ್ರೂ ಕೂಡ ಗಜಪತಿ ಅವರ ಮೇಲೆ ಕನಿಕರವನ್ನ ತೋರಿಸದೆ ಹನುಮಂತನನ್ನ ಹೊಡಿತಾ ಇರ್ತಾನೆ. ಇದೇ ಸಮಯದಲ್ಲಿ ಮೋಡದ ಮರೆಯಿಂದ ಸೂರ್ಯನು ಆಚೆ ಬಂದ ತಕ್ಷಣ ಹನುಮಂತನಿಗೆ ಪವರ್ ಮತ್ತೆ ವಾಪಸ್ ಬರುತ್ತೆ. ಆಗ ಹನುಮಂತು ಗಜಪತಿ ಜೊತೆ ಅವರ ಮನುಷ್ಯರನ್ನು ಕೂಡ ಒಡೆದು ಉರುಳಿಸ್ತಾನೆ. ಇದರಿಂದ ಹನುಮಂತನಿಗೆ ಆ ಊರಿನ ಪಾಳೆಗಾರನಾಗುವ ಅಂದ್ರೆ ಆ ಊರಿಗೆ ನಾಯಕನಾಗುವ ಅವಕಾಶ ಸಿಗುತ್ತೆ. ಆದ್ರೆ ಹನುಮಂತು ಅದನ್ನು ಒಪ್ಪಿಕೊಳ್ಳದೆ ಇನ್ನು ಮುಂದೆ ಈ ಊರಲ್ಲಿ ಯಾವುದೇ ಪಾಳೆಗಾರನಿರೋದಿಲ್ಲ, ಎಲ್ಲರೂ ಸೇರ್ಕೊಂಡು ಒಬ್ಬ ನಾಯಕನನ್ನ ಆರಿಸ್ಕೊಳ್ಬೇಕು, ಆಗ ಅವರೇ ಈ ಊರಿಗೆ ಬೇಕಾಗಿರುವ ಒಳ್ಳೇದು ಕೆಟ್ಟದನ್ನ ನೋಡ್ಕೊಳ್ತಾರೆ ಅಂತ ಹೇಳ್ತಾನೆ. ಆಗ ಮೀನಾಕ್ಷಿ ಕೂಡ ತುಂಬಾ ಸಂತೋಷ ಪಡ್ತಾಳೆ. ಅದೇ ಸಮಯದಲ್ಲಿ ಮೈಕಲ್ ಮತ್ತು ಸಿರಿ ಹೆಲಿಕಾಪ್ಟರ್ ನಲ್ಲಿ ಆ ಊರಿಗೆ ಬರ್ತಾರೆ. ಮೈಕಲ್ ಸಿರಿ ಈ ಗ್ರಾಮದವ್ರಿಗೆ ಒಳ್ಳೇದ್ ಮಾಡೋದಕ್ಕೋಸ್ಕರನೇ ಇಲ್ಲಿ ಬಂದಿದೀವಿ ಅಂತ ಹೇಳ್ತಾರೆ. ಈ ಗ್ರಾಮದಲ್ಲಿ ಯಾವುದೇ ಕಷ್ಟವಿದ್ರು ಅಥವಾ ಏನೇ ಅವಶ್ಯಕತೆ ಇದ್ರು ನನ್ನ ಹತ್ರ ಹೇಳಿದ್ರೆ ನಾನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮೀನಾಕ್ಷಿ ಅವ್ರ ಜೊತೆ ಮಾತಾಡ್ತಾ ಈ ಊರಿಗೆ ಒಂದು ಹಾಸ್ಪಿಟಲ್ ಅವಶ್ಯಕತೆ ಇದೆ, ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗದೆ ತುಂಬಾ ಜನ ಸತ್ತೋಗ್ತಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮೈಕಲ್ ಕೂಡ ಒಪ್ಕೊಳ್ತಾನೆ. ನಿಜ ಹೇಳ್ಬೇಕಂದ್ರೆ ಮೈಕಲ್ ಆ ಮಣಿಯನ್ನ ಹುಡ್ಕೊಂಡು ಅಲ್ಲಿ ಬಂದಿರ್ತಾನೆ. ಏಕೆಂದ್ರೆ ಹನುಮಂತು ಟ್ರೈನ್ ಗೆ ಅಡ್ಡವಾಗಿ ನಿಂತ್ಕೊಂಡು ಅದು ಗುದ್ದಿಕೊಂಡು ಹೋದ ನಂತರವೂ ಕೂಡ ಅವನು ನಾರ್ಮಲ್ ಆಗಿ ಎದ್ದು ನಡೆದುಕೊಂಡು ಬರೋ ವಿಡಿಯೋವನ್ನ ಮೈಕಲ್ ಆ ಗ್ರಾಮದ ವ್ಯಕ್ತಿಯ ವಿಡಿಯೋದ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿರ್ತಾನೆ. ಅದಕ್ಕೋಸ್ಕರ ಮೈಕಲ್ ಹನುಮಂತು ಹತ್ತಿರ ಇರುವ ಪವರ್ ಅನ್ನ ಪಡ್ಕೋಬೇಕು ಅಂತ ಬಂದಿದ್ದಾನೆ. ಆದ್ರೆ ಆ ಪವರ್ ಏನು, ಅದು ಹೇಗ್ ಬಂತು ಅಂತ ಮಾತ್ರ ಮೈಕಲ್ಗೆ ಗೊತ್ತಿರೋದಿಲ್ಲ. ಅದನ್ನ ತಿಳ್ಕೋಬೇಕು ಅಂತಲೇ ಅಲ್ಲಿಗೆ ಬಂದಿರ್ತಾನೆ. ಅದಕ್ಕೋಸ್ಕರ ಮೈಕಲ್ ಸಿರಿ ಹತ್ರ ಆ ಪವರ್ ಅವ್ನಿಗೆ ಹೇಗ್ ಬಂತು ಅಂತೇಳಿ ತಿಳ್ಕೊ ಅಂತ ಹೇಳ್ತಾನೆ. ಆಗ ಸಿರಿ ಕೂಡ ಅದೇ ಕೆಲಸದಲ್ಲೇ ಇರ್ತಾನೆ. ಆದ್ರೆ ಅವನಿಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಇನ್ನೊಂದ್ ಕಡೆ ಹನುಮಂತು ಕಾಶಿ ಮಾರಾಟ ಮಾಡೋ ಹಾಲನ್ನ ಕುಡಿದಿದ್ರಿಂದಲೇ ನನ್ಗೆ ಈ ಪವರ್ ಬಂತು ಅಂತ ಹೇಳ್ತಾನೆ. ಆಗ ಊರಿನ ಜನರೆಲ್ಲರೂ ಆ ಹಾಲನ್ನ ಕೊಂಡ್ಕೊಳ್ಳೋದಿಕ್ಕೆ ಕ್ಯೂ ನಿಂತ್ಕೊಳ್ತಾರೆ. ಆಗ ಅದೇ ಸಮಯಕ್ಕೆ ಸಿರಿ ಅಲ್ಲಿಗೆ ಬಂದು ಆ ಪೂರ್ತಿ ಹಾಲು ನನಗೆ ಬೇಕು ಅಂತೇಳಿ ಜಾಸ್ತಿ ದುಡ್ಡನ್ನ ಕೊಟ್ಟು ತಗೊಂಡೋಗ್ತಾನೆ. ಇನ್ನೊಂದ್ ಕಡೆ ಮೈಕಲ್ ತನ್ನ ಕೆಲಸವನ್ನ ಶುರು ಮಾಡ್ತಾನೆ. ಹನುಮಂತನಿಗೆ ಆ ಪವರ್ ಹೇಗೆ ಬಂತು ಅಂತ ತಿಳ್ಕೊಳೋದಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಒಂದು ದೊಡ್ಡ ಕಲ್ಲು ಬಂಡೆಯನ್ನ ಆ ಊರಿನ ಜನರ ಮೇಲೆ ಬೀಳುವಂತೆ ಮಾಡ್ತಾನೆ. ಆದ್ರೆ ಮೈಕಲ್ ನ ಪ್ಲಾನ್ ಹನುಮಂತನಿಗೆ ಗೊತ್ತಾಗಿರುತ್ತೆ. ಅದಕ್ಕಾಗಿ ಹನುಮಂತು ಒಂದು ಮಾಸ್ಕ್ ಅನ್ನ ಅಡ್ಡವಾಗಿ ಇಟ್ಕೊಂಡು ಮೈಕಲ್ಗೆ ಗೊತ್ತಾಗದ ಹಾಗೆ ಮಣಿಯನ್ನ ತಗೊಂಡು ಪವರ್ ಬರುವಂತೆ ಮಾಡಿ ಆ ದೊಡ್ಡ ಕಲ್ಲು ಬಂಡೆ ಅವರ ಮೇಲೆ ಬೀಳದಂತೆ ಹಿಡ್ಕೊಳ್ತಾನೆ. ಆಗ ಹನುಮಂತು ಆ ಬಂಡೆಯನ್ನ ಹಿಡ್ಕೊಂಡಿದ್ದನ್ನ ನೋಡಿ ಊರಿನ ಜನರೆಲ್ಲರೂ ತುಂಬಾ ಇಂಪ್ರೆಸ್ ಆಗ್ತಾರೆ. ನಂತರ ಸಿರಿ ಹನುಮಂತನನ್ನ ಕಿಡ್ನಾಪ್ ಮಾಡಿ ನಿನ್ಗೆ ಪವರ್ ಹೇಗೆ ಬಂತು ಅಂತ ಕೇಳ್ತಾನೆ. ಆದ್ರೆ ಹನುಮಂತು ಮಾತ್ರ ಏನು ಹೇಳೋದಿಲ್ಲ. ಆಗ ಸೂರ್ಯನ ಕಿರಣಗಳು ಬಿದ್ದ ತಕ್ಷಣ ಆ ಮಣಿಯನ್ನ ತಗೊಳ್ತಾನೆ. ಆಗ ತಕ್ಷಣ ಹನುಮಂತನಿಗೆ ತನ್ನ ಪವರ್ ವಾಪಸ್ ಬರುತ್ತೆ. ಆದ್ರೆ ಅಲ್ಲಿ ನಡೆಯುವುದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಇದರಿಂದ ಮೈಕಲ್ಗೆ ಹನುಮಂತನಿಗೆ ಎಲ್ಲಿಂದ ಪವರ್ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಆದ್ದರಿಂದ ಆ ಮಣಿಯನ್ನ ಹೇಗಾದ್ರೂ ಮಾಡಿ ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೋತಾನೆ. ಆಗ ಮೈಕಲ್ಗೆ ಹನುಮಂತನಿಗೆ ರಾತ್ರಿಯ ಸಮಯದಲ್ಲಿ ಪವರ್ ಇರೋದಿಲ್ಲ ಅಂತೇಳಿ
ಅರ್ಥವಾಗುತ್ತೆ. ಆದ್ದರಿಂದ ಸಿರಿ ಹತ್ರ ಈ ರಾತ್ರಿ ಊರ್ ತುಂಬಾ ಗ್ಯಾಸ್ ಅನ್ನ ಸ್ಪ್ರೆಡ್ ಮಾಡು ಅಂತ ಹೇಳ್ತಾನೆ. ಏಕೆಂದ್ರೆ ಆ ಗ್ಯಾಸ್ ಅನ್ನ ಊರ್ ತುಂಬಾ ಸ್ಪ್ರೆಡ್ ಮಾಡೋದ್ರಿಂದ ಎಲ್ಲೆಲ್ಲಿ ಇರ್ತಾರೋ ಜನಗಳು ಅಲ್ಲೆಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಹೀಗೆ ಮಾಡೋದ್ರಿಂದ ಅವರ ಪ್ರಾಣಕ್ಕೂ ಕೂಡ ತುಂಬಾ ಅಪಾಯ. ಆಗ ಸಿರಿ ಈ ವಿಷಯದ ಬಗ್ಗೆ ಕೂಡ ಮೈಕಲ್ ಹತ್ರ ಹೇಳ್ತಾನೆ. ಆಗ ಮೈಕಲ್, ನನ್ಗೆ ಮಣಿ ಮಾತ್ರ ಮುಖ್ಯ, ಯಾರ್ ಸತ್ತೋದ್ರೂ ಪರವಾಗಿಲ್ಲ, ನಾನು ಪ್ರಪಂಚಕ್ಕೆ ಸೂಪರ್ ಮ್ಯಾನ್ ಆಗ್ಬೇಕು ಅಂತ ಹೇಳ್ತಾನೆ. ಸಿರಿ ಮೈಕಲ್ ಮಾತನ್ನ ಕೇಳಿದ ತಕ್ಷಣ ಮೈಕಲ್ ಪ್ರಪಂಚಕ್ಕೆ ಎಷ್ಟು ಅಪಾಯಕಾರಿ ವ್ಯಕ್ತಿ ಅಂತೇಳಿ ಗೊತ್ತಾಗುತ್ತೆ. ಆಗ ಸಿರಿ ಮೈಕಲ್ ತನ್ನ ವಿರುದ್ಧ ಮಾತನಾಡಿದ್ದಕ್ಕಾಗಿ ಗ್ಯಾಸ್ ಅನ್ನ ಅಲ್ಲೇ ಸ್ಪ್ರೆಡ್ ಮಾಡಿ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಹನುಮಂತು ಅವ್ರು ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಮೈಕಲ್ ವ್ಯಾನ್ ಹತ್ರ ಹೋಗ್ತಾನೆ. ಅಲ್ಲಿ ಹನುಮಂತು ಮೈಕಲ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವ ಹನುಮಂತು ವಿಡಿಯೋವನ್ನ ನೋಡ್ತಾನೆ. ಆಗ ಹನುಮಂತುಗೆ ಮೈಕಲ್ಗೆ ಮಣಿ ಬಗ್ಗೆ ಗೊತ್ತಾಗಿದೆ ಅಂತೇಳಿ ಅರ್ಥವಾಗುತ್ತೆ. ನಂತರ ಹನುಮಂತು ಅಲ್ಲಿಂದ ಹೊರಟೋಗ್ಬೇಕು ಅಂತ ನೋಡ್ತಿರುವಾಗ ಮೈಕಲ್ ನ ಮನುಷ್ಯರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಮೈಕಲ್ ತನ್ನ ಮನುಷ್ಯರಿಗೆ ಹನುಮಂತು ರಾತ್ರಿಯ ಸಮಯದಲ್ಲಿ ಏನು ಮಾಡೋದಿಕ್ಕಾಗಲ್ಲ, ಏಕೆಂದ್ರೆ ಆ ಸಮಯದಲ್ಲಿ ಅವನಿಗೆ ಪವರ್ ಇರುವುದಿಲ್ಲ, ಅದಕ್ಕೋಸ್ಕರ ಅವನನ್ನ ಕೊಂದಾಕಿ ಅಂತ ಹೇಳ್ತಾನೆ. ಆದ್ರೆ ಈ ಸಾರಿ ಹನುಮಂತನಿಗೆ ಪವರ್ ಹಾಗೆ ಇರುತ್ತೆ. ಮೈಕಲ್ ಮನುಷ್ಯರು ದೊಡ್ಡ ದೊಡ್ಡ ಗನ್ಗಳನ್ನ ತಗೊಂಡು ಶೂಟ್ ಮಾಡ್ತಿದ್ರು ಕೂಡ ಅವನಿಗೆ ಒಂದು ಬುಲೆಟ್ ಕೂಡ ತಗಲೋದಿಲ್ಲ. ಆಗ ಹನುಮಂತು ಅವರೆಲ್ಲರನ್ನು ಕೂಡ ಕೊಂದಾಕ್ತಾನೆ. ಆಗ ನಮಗೆ ಇಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಅಲ್ಲಿ ಇರುವುದು ಹನುಮಂತ ಅಲ್ಲ, ಒಬ್ಬ ಸಾಧು. ಅವರಿಗೆ ದೇವರ ಆಶೀರ್ವಾದವಿದೆ. ಅವರೇ ಆ ವ್ಯಕ್ತಿಗಳೊಂದಿಗೆ ಫೈಟ್ ಮಾಡಿ ಆ ಮಣಿಯನ್ನ ಕಾಪಾಡಿ ಮತ್ತೆ ಆ ಮಣಿಯನ್ನ ಹನುಮಂತನಿಗೆ ನೀಡ್ತಾರೆ. ಸೀನ್ ಕಟ್ ಆದ್ರೆ ಮಾರನೇ ದಿನ ಮೀನಾಕ್ಷಿ ಮೇಲೆ ಡಕಾಯಿತರು ಅಟ್ಯಾಕ್ ಮಾಡ್ತಾರೆ. ಆಗ ಹನುಮಂತು ಅಲ್ಲಿಗೆ ಬಂದು ಆ ಡಕಾಯಿತರನ್ನ ಹೊಡೆದು ಮೀನಾಕ್ಷಿಯನ್ನ ಕಾಪಾಡ್ತಾನೆ. ಆಗ ಮೀನಾಕ್ಷಿಗೆ ಚಿಕ್ಕ ವಯಸ್ಸಿನಿಂದಲೂ ಕಾಪಾಡ್ತಿರೋ ವ್ಯಕ್ತಿ ಹನುಮಂತನೇ ಅಂತ ಗೊತ್ತಾಗುತ್ತೆ. ಆಗ ಮೀನಾಕ್ಷಿ ಕೂಡ ಹನುಮಂತನನ್ನ ಪ್ರೀತಿಸ್ತಾಳೆ. ಇನ್ನೊಂದ್ ಕಡೆ ಹನುಮಂತು ಅಕ್ಕನಿಗೆ ಮದುವೆ ಮಾಡದೆ ನಾನೇ ಮೊದಲು ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇರ್ತಾನೆ. ಆಗ ಒಂದು ಅಜ್ಜಿ ಅವನನ್ನ ಬೈತು, ನಿಮ್ಮಕ್ಕ ಮದುವೆ ಆಗದಿರೋದಕ್ಕೆ ಕಾರಣ ನೀನೆ, ನಿಮ್ಮಕ್ಕ ಮದುವೆ ಮಾಡ್ಕೊಂಡು ಹೋಗ್ತಿರುವಾಗ ಅವಳ ಜೊತೆ ನಿನ್ನನ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಯಾರು ಕೂಡ ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡದೆ ಹೊರಟೋಗ್ತಾ ಇದ್ರು ಅಂತ ಹೇಳ್ತಾಳೆ. ಆ ನಂತರ ಹನುಮಂತುಗೆ ನನ್ನ ಅಕ್ಕ ನನ್ನನ್ನ ಎಷ್ಟು ಪ್ರೀತಿಸ್ತಾಳೆ ಮತ್ತು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾಗಿ ತುಂಬಾ ನೋವು ಮಾಡ್ಕೋತಾನೆ. ಇವತ್ತಿನಿಂದ ನನ್ನ ಅಕ್ಕನಿಗೋಸ್ಕರ ಕಷ್ಟಪಡ್ಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ. ಅವಳು ಮಾರ್ನಿಂಗ್ ಹೇಳೋದಕ್ಕಿಂತ ಮುಂಚೆ ಇವನೇ ಮೊದಲು ಎದ್ದು ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ನಂತರ ಅವಳು ಇಷ್ಟಪಟ್ಟಿರೋ ಹುಡುಗನೊಂದಿಗೆ ಮದುವೆಯನ್ನ ಫಿಕ್ಸ್ ಮಾಡ್ತಾನೆ. ಇದು ಹೀಗೆ ಇರುವಾಗ ಮೀನಾಕ್ಷಿ ಮೇಲೆ ಅಟ್ಯಾಕ್ ಮಾಡಿದ್ದು ಗಜಪತಿ ಮನುಷ್ಯರು ಅಂತೇಳಿ ಗೊತ್ತಾಗುತ್ತೆ. ಆಗ ಹನುಮಂತು ಗಜಪತಿ ಹತ್ರ ಹೋಗಿ ಇನ್ನೊಂದ್ಸಾರಿ ಮೀನಾಕ್ಷಿ ತಂಟೆಗೆ ಬಂದ್ರೆ ಕೊಂದಾಕ್ತೀನಿ ಅಂತೇಳಿ ವಾರ್ನಿಂಗ್ ಮಾಡ್ತಾನೆ. ಸೀನ್ ಕಟ್ ಆದ್ರೆ ಹನುಮಂತನ ಅಕ್ಕ ಅಂಜನಾಳ ಮದುವೆ ನಡೀತಾ ಇರುತ್ತೆ. ಅದೇ ಸಮಯಕ್ಕೆ ಮೈಕಲ್ ಅಲ್ಲಿಗೆ ಬಂದು ಅವನನ್ನ ಕೊಲ್ಲೋ ಪ್ರಯತ್ನ ಮಾಡ್ತಾನೆ. ಆಗ ಸೂರ್ಯನಿಗೆ ಮೋಡ ಕವಿದಿರುತ್ತೆ, ಆದ್ದರಿಂದ ಹನುಮಂತಿಗೆ ಪವರ್ ಇರೋದಿಲ್ಲ. ಆಗ ಅಂಜನಾ ಬಂದು ರೌಡಿಗಳನ್ನ ಹೊಡೆದು ತನ್ನ ತಮ್ಮನನ್ನ ಕಾಪಾಡ್ತಾಳೆ. ಆಗ ಮೈಕಲ್, ಹನುಮಂತು ನನ್ನ ವ್ಯಾನ್ ಒಳಗಡೆ ಬಂದು ನನ್ನ ವಸ್ತುವನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಅಂತೇಳಿ ವಿಡಿಯೋವನ್ನ ತೋರಿಸಿ ಆ ಊರಿನವ್ರನ್ನ ನಂಬಿಸ್ತಾನೆ. ಅಂಜನಾ ಕೂಡ ವಿಡಿಯೋವನ್ನ ನೋಡಿದಾಗ ಆತನ ವಸ್ತುವನ್ನ ಆತನಿಗೆ ಕೊಟ್ಟು ಕಳಿಸು ಅಂತ ಹೇಳ್ತಾಳೆ. ಆಗ ಹನುಮಂತುಗೆ ಬೇರೆ ದಾರಿ ಇಲ್ಲದೆ ಆ ಮಣಿಯನ್ನ ಮೈಕಲ್ ಕೈಗೆ ಕೊಡ್ತಾನೆ. ಆಗ ಮೈಕಲ್ ಸೂರ್ಯನ ಕಿರಣಗಳು ಬರ್ತಾ ಇರೋದನ್ನ ನೋಡಿ ಆ ಮಣಿಯನ್ನ ಸೂರ್ಯನ ಕಿರಣಗಳಿಗೆ ತೋರಿಸ್ತಾನೆ. ಅದನ್ನ ಎಷ್ಟೇ ಸಮಯ ತೋರಿಸಿದ್ರು ಕೂಡ ಮೈಕಲ್ಗೆ ಪವರ್ ಬರೋದಿಲ್ಲ. ಇದರಿಂದ ಅವನ ಕಣ್ಣು ಸುಟ್ಟೋಗುತ್ತೆ. ಏಕೆಂದ್ರೆ ಹನುಮಂತು ಮೈಕಲ್ಗೆ ಕೊಟ್ಟಿರೋದು ಒರಿಜಿನಲ್ ಮಣಿ ಅಲ್ಲ, ಅದು ಒಂದು ಡೂಪ್ಲಿಕೇಟ್. ಇದರಿಂದಲೇ ಮೈಕಲ್ ಕಣ್ಣು ಸುಟ್ಟೋಗುತ್ತೆ. ಈ ವಿಷಯ ಗೊತ್ತಾದ್ಮೇಲೆ ಮೈಕಲ್ ಕೋಪದಿಂದ ಹನುಮಂತನಿಗೆ ಶೂಟ್ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಹನುಮಂತು ಮತ್ತೆ ಆ ಮಣಿಯಿಂದ ಪವರ್ ನ ಹೊಂದಿರ್ತಾನೆ. ಆದ್ದರಿಂದ ಬುಲೆಟ್ ಹನುಮಂತನ ದೇಹದಿಂದ ತೂರ್ಕೊಂಡು ಹೋಗಿ ಅವನ ಹಿಂದೆ ನಿಂತ್ಕೊಂಡಿದ್ದ ಅವನ ಅಕ್ಕನ ದೇಹವನ್ನ ತೋರುತ್ತೆ. ಇದರಿಂದ ಹನುಮಂತನ ಅಕ್ಕ ಅವನ ಕಣ್ಣ ಮುಂದೆನೆ ಸತ್ತೋಗ್ತಾಳೆ. ತನ್ನ ಅಕ್ಕ ಸತ್ತೋಗಿದ್ದರಿಂದ ಹನುಮಂತು ತುಂಬಾ ನೋವು ಮಾಡ್ಕೋತಾನೆ. ಈ ಮಣಿ ಕಾರಣದಿಂದಲೇ ನನ್ನ ಅಕ್ಕ ಸತ್ತೋದು ಅಂತೇಳಿ ಆ ಮಣಿಯನ್ನ ಬಿಸಾಕ್ತಾನೆ. ಹನುಮಂತು ಮಣಿಯನ್ನ ಬಿಸಾಕುವುದನ್ನ ಮೈಕಲ್ ನ ಮನುಷ್ಯರು ನೋಡ್ತಾರೆ. ತಕ್ಷಣ ಮೈಕಲ್ ಹತ್ರ ಬಂದು ಆ ವಿಷಯವನ್ನ ಹೇಳ್ತಾರೆ. ಆಗ ತಕ್ಷಣ ಮೈಕಲ್ ತನ್ನ ಪ್ಲಾನ್ ಅನ್ನ ಶುರು ಮಾಡ್ತಾನೆ. ಊರು ತುಂಬಾ ಗ್ಯಾಸ್ ಅನ್ನ ಸ್ಪ್ರೆಡ್ ಮಾಡಿ ಮನುಷ್ಯರು ಕದಲಾದ ಹಾಗೆ ನಿಂತುಕೊಂಡ ನಂತರ ತನ್ನ ಮನುಷ್ಯರನ್ನ ಬಿಟ್ಟು ಮಣಿಗೋಸ್ಕರ ಹುಡುಕಾಡಿಸ್ತಾನೆ. ಈ ವಿಷಯ ಹನುಮಂತುಗೆ ತಿಳಿದ್ರು ಕೂಡ ಯಾವುದೇ ರೀತಿ ಸ್ಪಂದಿಸೋದಿಲ್ಲ. ಅಕ್ಕನನ್ನೇ ಕಾಪಾಡ್ಕೊಳ್ಳೋದಿಕ್ಕಾಗ್ದಿರೋನು ಇನ್ನ ಊರಲ್ಲಿ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಹನುಮಂತನನ್ನು ಕಾಪಾಡಿದ ಸಾಧು ಅಲ್ಲಿಗೆ ಬರ್ತಾರೆ. ಆ ಸಾಧು ಬೇರೆ ಯಾರು ಅಲ್ಲ, ಸಾಕ್ಷಾತ್ ವಿಭೀಷಣ. ಆಗ ವಿಭೀಷಣ ಹನುಮಂತನ ಜೊತೆ ಮಾತಾಡ್ತಾ, ಆ ಮಣಿ ಸಾಮಾನ್ಯವಾದದ್ದಲ್ಲ, ಅದು ಸಾಕ್ಷಾತ್ ಹನುಮಂತನ ಅಂಶ, ಅದು ಜನರನ್ನ ಕಾಪಾಡೋದಕ್ಕೋಸ್ಕರ ನಿನ್ನ ಹತ್ರ ಬಂದಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಹನುಮಂತು ಎಲ್ಲರನ್ನ ಕಾಪಾಡ್ಬೇಕು ಅಂತ ಅನ್ಕೋತಾನೆ. ಆಗ ಹನುಮಂತು ಮುಖಕ್ಕೆ ಒಂದು ಮಾಸ್ಕ್ ಅನ್ನ ಹಾಕೊಂಡು ಸಿರಿ ಸಹಾಯದಿಂದ ಗ್ರಾಮದೊಳಗಡೆ ಹೋಗ್ತಾನೆ. ನಿಜ ಹೇಳ್ಬೇಕಂದ್ರೆ ಹನುಮಂತು ಒಂದು ದಿನ ಸಿರಿ ಸಾಯೋ ಸಮಯದಲ್ಲಿ ಅವನನ್ನ ಕಾಪಾಡಿರ್ತಾನೆ. ಈಗ ಗಜಪತಿ ಕೂಡ ಊರ ಜನರನ್ನ ಕಾಪಾಡೋದಿಕ್ಕೆ ಹನುಮಂತನಿಗೆ ಬೆಂಬಲ ಕೊಡ್ತಾನೆ. ಆಗ ಎಲ್ಲರೂ ಸೇರ್ಕೊಂಡು ಮೈಕಲ್ ಮನುಷ್ಯರನ್ನ ಕೊಂದಾಕ್ತಾರೆ. ನಂತರ ಮೈಕಲ್ ಆ ಮಣಿಯನ್ನ ತಗೊಂಡು ಹೆಲಿಕಾಪ್ಟರ್ ನಲ್ಲಿ ಓಡೋಗ್ತಾ ಇರ್ತಾನೆ. ಆಗ ಹನುಮಂತು ಒಂದು ಗದೆಯನ್ನ ತಗೊಂಡು ಹೆಲಿಕಾಪ್ಟರ್ ಮೇಲೆ ದಾಳಿ ಮಾಡ್ತಾನೆ. ಆಗ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗಿದ್ದರಿಂದ ಆ ಮಣಿ ಕೂಡ ಬ್ಲಾಸ್ಟ್ ಆಗಿ ಅದರಲ್ಲಿರುವ ರೆಡ್ ಕಲರ್ ಹನುಮಂತನ ದೇಹದ ಒಳಗಡೆ ಹೋಗುತ್ತೆ. ಆಗ ಹನುಮಂತನ ದೇಹಕ್ಕೆ ಪವರ್ ಬರುತ್ತೆ. ಇನ್ನೊಂದ್ ಕಡೆ ಆ ಮಣಿ ಬ್ರೇಕ್ ಆಗಿದ್ದನ್ನ ನೋಡಿ ವಿಭೀಷಣನು ಗಾಬರಿ ಆಗ್ತಾರೆ. ಏಕೆಂದ್ರೆ ಆ ಮಣಿ ಬ್ರೇಕ್ ಆಗಿದ್ದರಿಂದ ಅಸುರ ತಾಂಡವ ಶುರುವಾಗುತ್ತೆ. ಮಹಾ ಯುದ್ಧ ನಡೆಯುತ್ತೆ.
ಅಸುರರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಇದರಿಂದ ಹನುಮಂತನು ಭೂಮಿಗೆ ಬರುವುದು ತಪ್ಪೋದಿಲ್ಲ. ಆಗ ವಿಭೀಷಣನು ಹನುಮಂತನನ್ನ ಮತ್ತೆ ಭೂಮಿಗೆ ಬಾ ಅಂತೇಳಿ ಕರೀತಾರೆ. ಆಗ ಹನುಮಂತ ತಪಸ್ ಮಾಡೋ ಪ್ರದೇಶದಲ್ಲಿ ಹಿಮ ಬ್ರೇಕಾಗಿ ಸಾಕ್ಷಾತ್ ಹನುಮಂತನೇ ಧರೆಗೆ ಬರ್ತಾನೆ. ಅಸುರರಿಗೂ ಕೂಡ ಆ ವಿಷಯ ಗೊತ್ತಾಗುತ್ತೆ. ಸಾಕ್ಷಾತ್ ಹನುಮಂತನ ಎದುರುಗಡೆ ಬಂದಾಗ ಈ ಮೂವಿ ಎಂಡ್ ಆಗುತ್ತೆ. ಸೆಕೆಂಡ್ ಪಾರ್ಟ್ 2025 ಗೆ ಬರುತ್ತೆ. ಸ್ನೇಹಿತರೆ, ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋ ನೋಡಿದ ನಂತರ ಈ ಮೂವಿಯನ್ನ ಆಲ್ಮೋಸ್ಟ್ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಟ್ರೈ ಮಾಡಿ. ಏಕೆಂದ್ರೆ ಈ ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಏನಂತೂ ತುಂಬಾ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಅದನ್ನ ನೀವು ಥಿಯೇಟರ್ ಅಲ್ಲಿ ನೋಡಿ ಎಂಜಾಯ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದೇ ರೀತಿ ನಿಮಗೆ ಹೊಸ ಹೊಸ ಮೂವೀಸ್ ಗಳ ಅಪ್ಡೇಟ್ಸ್ ಗಳಿಗಾಗಿ ಮಸ್ಟ್ ಮೂವೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.